ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಹಿಳೆಯರ ವಾಸಕ್ಕೆ ದೇಶದ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿ ಇರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸುರಕ್ಷತೆ, ತಂತ್ರಜ್ಞಾನ, ಮೂಲಸೌಕರ್ಯ ಸೇರಿ ಕೆಲವು ಮಾನದಂಡವನ್ನ ಇಟ್ಟುಕೊಂಡು ಚೆನ್ನೈ ಮೂಲದ ಅವತಾರ್ ಗ್ರೂಪ್ ಪ್ರಕಟಿಸಿರುವ ಭಾರತದಲ್ಲಿ ಮಹಿಳೆಯರಿಗಾಗಿ ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ನಗರ 53.29 ಅಂಕಗಳನ್ನು ಪಡೆದು ಮೊದಲನೇ ಸ್ಥಾನದಲ್ಲಿ ಇದೆ. ಇದಕ್ಕೆ ಕಾರಣೀಭೂತರು ಆದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಎಂದಿದ್ದಾರೆ. ಈ ಹಿಂದೆಯೂ ಕೂಡ ನ್ಯಾಯ ಒದಗಿಸುವುದರಲ್ಲಿ ಕರ್ನಾಟಕ ಪೊಲೀಸ್ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತ ಮೊದಲ ಸ್ಥಾನ ಬಂದಿತ್ತು. ವಿರೋಧ ಪಕ್ಷದವರು ದಿನನಿತ್ಯ ಬೆಂಗಳೂರಿನ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ. ಈ ವರದಿಯೂ ಕೂಡ ಅವರಿಗೆ ಉತ್ತರವಾಗಲಿದೆ. 53.29 ಪಾಯಿಂಟ್ಸ್ ಅನ್ನು ತಗೊಂಡು ಬೆಂಗಳೂರನ್ನು ಒಂದು ರೀತಿಯಲ್ಲಿ ಟಾಪ್ ಸಿಟಿ ಬೆಂಗಳೂರು ಅವರು ಅದಕ್ಕೆ ಪ್ಯಾರಾಮೀಟರ್ಸ್ ಮಾಡ್ಕೊಂಡಿದ್ದಾರೆ. ಆ ಪ್ಯಾರಾಮೀಟರ್ಸಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ. 53 ಪಾಯಿಂಟ್ಸ್ ತಗೊಂಡು ಅದರಲ್ಲಿ ಸೇಫ್ಟಿ ಇರ್ಬೋದು, ಟೆಕ್ನಾಲಜಿ ಯೂಸ್ ಇರ್ಬೋದು, ಅಥವಾ ಕ್ಲೀನ್ಲಿನೆಸ್ ಇರ್ಬೋದು, ಇವೆಲ್ಲ ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೆಂಗಳೂರು ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಿಜಕ್ಕೂ ಅದು ಹೆಮ್ಮೆಯ ವಿಷಯ ಅಂತೇಳಿ ನನಗನ್ಸುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಭಾಳ ಜನ ಬೆಂಗಳೂರು ಬಗ್ಗೆ ಭಾಳ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅಪೋಸಿಷನ್ ಅವರಂತೂ ದಿನ ಬೆಳಗಾದರೆ ಮಾಡ್ತಾರೆ. ಬೆಂಗಳೂರನ್ನ ನಿನ್ನೆ ಕೂಡ ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ. ಇದು ಅವರಿಗೆ ಉತ್ತರ ಅಂತ ಅನಿಸುತ್ತೆ. ನನಗೆ ಹಿಂದೆ ಪೊಲೀಸ್ನಲ್ಲಿ ಕೂಡ ನಮಗೆ ಮೊದಲನೇ ಸ್ಥಾನಕ್ಕೆ ಬಂದಿತ್ತು. ನಾನು ಏನು ನಮಗೆ ನ್ಯಾಯವನ್ನು, ಜಸ್ಟಿಸನ್ನು ಒದಗಿಸೋದ್ರಲ್ಲಿ ಪೊಲೀಸ್ ಕೂಡ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತೇಳಿ ಅದು ಕೂಡ ಒಂದು ಅಸೆಸ್ಮೆಂಟು ಬಂದಿತ್ತು. ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ತಮಗೆ ಗೊತ್ತಾದಾಗೆ ಈ ಬಾರಿ ಹೊಸ ವರ್ಷದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಯಾರಿಗೂ ತೊಂದರೆ ಆಗದಾಗೆ, ಏನು ಘಟನೆಗಳು, ಅಹಿತಕರವಾದ ಘಟನೆಗಳು ಯಾವುದು ನಡೆದಾಗೆ ನಾವು ಕ್ರಮ ತಗೊಂಡ್ವಿ. ಇಡೀ ರಾಜ್ಯದಲ್ಲಿ ಈ ಹೊಸ ವರ್ಷದಲ್ಲಿ ಅನೇಕ ಘಟನೆಗಳಾಗಿ ಅನೇಕ ಜನ ಸಾಯ್ತಾಯಿದ್ರು. ಅದೆಲ್ಲ ನಿಲ್ಲಿಸಿದ್ವಿ. ಅವರು ನೀವು ಎಂಜಾಯ್ ಮಾಡೋದ್ರಲ್ಲಿ ನಮ್ಮದೇನು ಇದಿಲ್ಲಪ್ಪ, ನೀವು ಮಾಡ್ಕೊಳ್ಳಿ, ಆದರೆ ಸೇಫಾಗಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರ ಮೇಲೆ ಮತ್ತು ಬೆಂಗಳೂರು ಸಿಟಿಗೆ ಹೆಚ್ಚು ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ ಮೇಲೆ ಅದೆಲ್ಲ ಕಂಟ್ರೋಲಿಗೆ ಬಂದಿತ್ತು. ನಾನು ಕೂಡ ಕಮಾಂಡ್ ಸೆಂಟ್ರಲ್ಲಿ ಹೋಗಿ 2 ಗಂಟೆವರೆಗೂ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಬೆಂಗಳೂರಿಗೆ ನಿಜವಾಗೂ ಕೂಡ ಇದು ಹೆಮ್ಮೆ ವಿಷಯ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ನಾಳೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು CM ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದ ಹಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದು ಸರ್. ರಾಜ್ಯದಲ್ಲಿ ದಲಿತ CM ಕೂಗು ಪದೇ ಪದೇ ಕೇಳಿ ಬರ್ತೀವಿ. ನೀವು ಕೂಡ ರೇಸಲ್ಲಿ ಇದ್ದೀರಿ, ಬೇರೆ ವಿಷಯ ಏನಾದ್ರು ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.